ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಅವರ ನೂತನ ಗೃಹ ಪ್ರವೇಶಕ್ಕೆ ಆಹ್ವಾನ. ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಹಾಗೂ ಖ್ಯಾತ ಸಮಾಜ ಸೇವಕರಾದ ಕೆಎಂ ಸಂದೇಶ್ ಅವರ ಕನಸಿನ ನೂತನ ಗೃಹ ಪ್ರವೇಶ ಸಮಾರಂಭವು ಜುಲೈ 5, 2026 ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷ ಶಶಿಕುಮಾರ್ ಮನವಿ ಮಾಡಿದರು. ಈ ಕುರಿತು ಶಿಡ್ಲಘಟ್ಟ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೆಎಂ ಸಂದೇಶ್ ಅವರು ಕಳೆದ 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ನೂರಾರು ಜನರ ಬದುಕಿಗೆ ಬೆಳಕಾಗುವಂತಹ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಸಂದೇಶ್ ಅವರು ಇದುವರೆಗೂ 424ಕ್ಕೂ ಹೆಚ್ಚು ಜನಪರ ಹೋರಾಟಗಳನ್ನು ಮುನ್ನಡೆಸಿದ್ದು, 178 ಅಂತರ್ಜಾತಿ ವಿವಾಹಗಳಿಗೆ ನೆರವು ನೀಡಿರುವುದಲ್ಲದೆ ಸುಮಾರು 5700 ಎಕರೆ ಭೂಮಿಯನ್ನು ಬಡ ರೈತರು ಹಾಗೂ ದಲಿತ ಕುಟುಂಬಗಳ ಪರವಾಗಿ ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ತಿಳಿಸಿದರು. ಸಮಾಜ ಸೇವೆಯಲ್ಲಿನ ಅವರ ಅಪಾರ ಕೊಡುಗೆಗಳನ್ನು ಗುರುತಿಸಿ ಹಲವು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಲಭಿಸಿವೆ. ಅವರು ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ, 2002ರ ಯೂತ್ ಐಕಾನ್ ಪ್ರಶಸ್ತಿ, ಭಾರತೀಯ ಐಕಾನ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಪ್ರಶಸ್ತಿ ಪಡೆದಿರುವುದು ಅವರ ಸೇವಾ ಕಾರ್ಯಗಳಿಗೆ ಸಂದ ಗೌರವವಾಗಿದೆ ಎಂದು ಹೇಳಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ಏಳಿಗೆಗಾಗಿ ಶ್ರಮಿಸುತ್ತಿರುವ ಕೆಎಂ ಸಂದೇಶ್ ಅವರು ಯಾವುದೇ ಜಾತಿ, ಧರ್ಮ ಅಥವಾ ಮತಭೇದವಿಲ್ಲದೆ ಎಲ್ಲರನ್ನೂ ಸಮಾನತೆಯಿಂದ ಕಾಣುವ ವ್ಯಕ್ತಿತ್ವ ಹೊಂದಿದ್ದಾರೆ. ಸಂವಿಧಾನದ ಆಶಯಗಳನ್ನು ಜನರಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾಜ ಸೇವೆಯಲ್ಲಿ ತೊಡಗಿರುವ ಕೆಎಂ ಸಂದೇಶ್ ಅವರಂತಹ ನಾಯಕರು ಯುವ ಜನತೆಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರ ಕಾರ್ಯಗಳಿಂದ ಪ್ರೇರಣೆ ಪಡೆದು ತಾವು ಸಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂದು ಹೇಳಿದರು. ಜುಲೈ 5ರಂದು ನಡೆಯಲಿರುವಂತಹ ಗೃಹ ಪ್ರವೇಶ ಸಮಾರಂಭಕ್ಕೆ ಎಲ್ಲ ಸಮುದಾಯದ ಜನರು, ಸ್ನೇಹಿತರು, ಹಿತೈಷಿಗಳು ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನೂತನ ಗೃಹಕ್ಕೆ ಶುಭ ಹಾರೈಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಇನ್ನು ತಾಲೂಕು ಅಧ್ಯಕ್ಷರು ಶಶಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ಜಗದೀಶ್, ನಗರ ಘಟಕದ ಪದಾಧಿಕಾರಿಗಳು ಈ ವೇಳೆ ಹಾಜರಿದ್ದರು. ಇವತ್ತಾಗಿದೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಶೀರ್ವಾದ, ನಮ್ಮ ಕರ್ನಾಟಕ ಜನತೆಯ ಆಶೀರ್ವಾದ. ಯಾರು ದಯವಿಟ್ಟು ಅನ್ಯತಾ ಭಾವಿಸ್ತೀರಾ, ನೋಡಪ್ಪ ಸಂದೇಶ್ ನಮ್ಗೆ ಕಾರ್ಡ್ ಕೊಟ್ಟಿಲ್ಲ, ನಮ್ಮನ್ನು ಕರೆದಿಲ್ಲ ಅಂತೇನು ಅಂದ್ಕೊಳ್ತೀರಾ. ನಿಮ್ಗೆಲ್ರಿಗೂ ಗೊತ್ತು, ಎಲ್ರಿಗೂ ಕಾರ್ಡ್ ಕೊಟ್ಟು ಕರೆಯೋದಕ್ಕಾಗಲ್ಲ. ದಯವಿಟ್ಟು ಸಂದೇಶ್ ನಮ್ಮ ಹುಡುಗನಪ್ಪ, ಕರೆದಿಲ್ಲ ಅಂದರೂ ನಾವು ಹೋಗಬೇಕು ಅಂತ ನೀವು ಭಾವಿಸಿ ನಿಮ್ಮ ಮನೆ ಒಂದು ಕಾರ್ಯಕ್ರಮದ ಥರ, ನಿಮ್ಮ ಮನೆಯ ಕಾರ್ಯಕ್ರಮದ ಥರ ದಯವಿಟ್ಟು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಜುಲೈ 5 ಅಂದರೆ 5ನೇ ತಾರೀಕು 7ನೇ ತಿಂಗಳು ಈ ಒಂದು ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ನೀವೆಲ್ಲರೂ ಬಂದು ಗೃಹ ಪ್ರವೇಶ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಕೆಎಂ ಸಂದೇಶ್ ಅಣ್ಣನವರ ನೂತನವಾಗಿ ಅವರ ಕನಸಿನ ಮನೆ ಗೃಹಪ್ರವೇಶವನ್ನು ದಿನಾಂಕ 5/7/2026 ಭಾನುವಾರ ಬೆಳಗ್ಗೆ 10:30ಕ್ಕೆ ಗೃಹಪ್ರವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಕೆಎಂ ಸಂದೇಶ್ ಅಣ್ಣನವರು 424 ಹೋರಾಟಗಳನ್ನು ಮಾಡಿ ಹಾಗೂ 178 ಅಂತರ್ಜಾತಿ ವಿವಾಹಗಳನ್ನು ಮಾಡಿ ಕೂಡ ಮತ್ತು 5700 ಎಕರೆ ಜಮೀನು ಬಡವರಿಗೆ ರಕ್ಷಣೆ ಮಾಡಿಕೊಟ್ಟವರು ಹಾಗೂ ಅಂತಾರಾಷ್ಟ್ರೀಯ ವಿಜೇತರು ಕೂಡ ಆಗವ್ರೆ. ಅಣ್ಣವರು, ಸಂದೇಶ್ ಅಣ್ಣವರು ಸಮಾಜಕ್ಕೆ ಒಂದು ಸೇವಕರಾಗಿ ದುಡಿತಾ ಕೆಲಸ ಮಾಡ್ತಾಯಿದ್ದಾರೆ. ಸೇವಕರಾಗಿ ಸಮಾಜ ಸೇವಕರು, ಅವ್ರನ್ನ ಬೆಲೆ ಕಟ್ಟೋಕ್ಕಾಗಲ್ಲ. ನಮ್ಮಂಥ ಯುವಕರಿಗೆ, ಯುವ ಪೀಳಿಗೆಗೆ ಮುಂದಿನ ಮಾರ್ಗದರ್ಶಕರಾಗಿ ನಮ್ಮ ಕಡೆ ಎಲ್ಲ ಒಂದು ಅವ್ರನ್ನ ನೋಡಿ ನಾವು ಕೂಡ ಕಲಿತಾ ಇದ್ದೀವಿ. ಸಂದೇಶ ನೋಡಿ ಅದೇ ರೀತಿ ಅವರು ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ವಿಜೇತರು ಕೂಡ ಆಗವ್ರೆ.
2022ರಲ್ಲಿ ಯೂತ್ ಐಕಾನ್ ಭಾರತೀಯ ಐಕಾನ್ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ. ಅವರು ಸಾಕಷ್ಟು 15 ವರ್ಷಕ್ಕೆ ಅವರು ಹೋರಾಟಕ್ಕೆ ಬಂದು ಹಲವಾರು ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ನಮಗೆ ಸಂತೋಷವಾದ ವಿಚಾರ. ಸಂದೇಶನ ವಿಚಾರಕ್ಕೆ ನಾವು ಏನೇ ಆಗಲಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಪಡ್ಕೊಂಡು ಮತ್ತು ಸಂಘಟಿತರಾಗಿ ಹೋರಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಅದರ ಅರಿವಲ್ಲಿ ಸಂದೇಶನವರು ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರ ಪರವಾಗಿ ನಾವು ಕೂಡ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ನಮಗೂ ಒಂದು ಸ್ಥಾನಮಾನ ಕೊಟ್ಟವರು. ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೇಳಿಕೊಳ್ತೀವಿ. ಸಂದೇಶನವರಕ್ಕೆ ನೂತನ ಅವರ ಕನಸಿನ ಮನೆ ಇದು. ಎಲ್ಲರೂ ಬಂದು ಎಲ್ಲ ಸಹಕರಿಸಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಬಂದು ಅವರಿಗೆ ಯಶಸ್ವಿ ಮಾಡಬೇಕಂತ, ಬುದ್ಧನ ಆಶೀರ್ವಾದ ಸಿಗಬೇಕಂತ ತಮಗೆಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತಿದ್ದೇನೆ.